ಇವತ್ತು ರಾಷ್ಟ್ರೀಯ ಯುವ ದಿವಸ್. ಸಿಡಿಲಿನ ಸಂತ ಸ್ವಾಮಿ ವಿವೇಕಾನಂದರ ಒಂದು ಜಯಂತಿ ಕೂಡ ಹೌದು. ಜನವರಿ 12ನೇ ತಾರೀಕು. ಈ ಸಂದರ್ಭದಲ್ಲಿ ತಮಗೂ ಕೂಡ ಎಲ್ಲ ಆತ್ಮೀಯ ಯುವ ಮನಸ್ಸಿನ ಯುವ ಪತ್ರಕರ್ತರಿಗೆ ತಮಗೂ ಕೂಡ ಅಭಿನಂದನೆ ಸಂದರ್ಭದಲ್ಲಿ ರಾಷ್ಟ್ರೀಯ ಯುವ ದಿನದ ಶುಭಾಶಯವನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ತಾ, ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ವಿಬಿಜಿ ರಾಮ್ಜಿ ಇಂದ ಹಳೆಯ ಒಂದು ಮನ್ರೇಗಾ ಏನಿತ್ತು, ಸಾಕಷ್ಟು ಬದಲಾವಣೆಗಳನ್ನ ತಂದು ಕೇಂದ್ರ ಸರ್ಕಾರ ವಿಶೇಷವಾದಂತಹ ಒಂದು ಕಾನೂನನ್ನ ಜಾರಿಗೆ ತಂದು ಈ ಕಾರ್ಯಕ್ರಮವನ್ನ ಜಾರಿಗೆ ತಂದಿದ್ದು ಪ್ರಪಂಚದ ಅನೇಕ ರಾಷ್ಟ್ರಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಸಂಘಟನೆಯಿಂದ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲೂ ಕೂಡ ನೆಚ್ಚಿನ ಶಾಸಕರುಗಳು, ನಮ್ಮ ಪಕ್ಷದ ಪದಾಧಿಕಾರಿಗಳು ಸಾಕಷ್ಟು ವಿಚಾರವನ್ನ ತರುವಂತ ಪ್ರಯತ್ನವನ್ನ ಮಾಡಿ ಸ್ಪಷ್ಟತೆಯನ್ನ, ನಮ್ಮ ಕೇಂದ್ರ ಸರ್ಕಾರದ ಮೋದಿಜಿಯವರ ನಿಲುವನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ಜನರಿಗೆ ಮುಟ್ಟಿಸುವಂತ ಕಾರ್ಯವನ್ನ ಮಾಡಿದ್ದಾರೆ. ಇಷ್ಟಾದರೂ ಕೂಡ ಇನ್ನೂ ಕೂಡ ಕಾಂಗ್ರೆಸ್ಸಿನ ಮುಖಂಡರುಗಳು ಅಲ್ಲಿ ಇಲ್ಲಿ ಹಗುರ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪ್ರತಿಭಟನೆಯನ್ನ ನಾವು ರಾಜ್ಯಾದ್ಯಂತ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಚೌಕಟ್ಟಿನಲ್ಲೇ ಈ ಕಾರ್ಯಕ್ರಮವನ್ನ, ಪ್ರತಿಭಟನೆಯನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಪತ್ರಿಕಾಗೋಷ್ಠಿಯನ್ನು ಕೂಡ ಪತ್ರಿಕೆಯಲ್ಲಿ ನಾವೆಲ್ಲ ಕೂಡ ಕೇಳಿದೀವಿ, ನೋಡಿದ್ದೀವಿ. ಹಾಗಾಗಿ ತಮ್ಮ ಮುಖಾಂತರ ಕೆಲವು ವಿಚಾರಗಳನ್ನ, ಸ್ಪಷ್ಟತೆಯನ್ನ ಕೊಡಬೇಕಾಗಿರೋದು ಒಬ್ಬ ಸಂಸತ್ ಸದಸ್ಯನಾಗಿ ನನ್ನ ಕರ್ತವ್ಯ. ಹಾಗಾಗಿ ತಾವೆಲ್ಲರೂ ಕೂಡ ಬೆಳಗ್ಗೆನೆ ಕರೆದಂತ ಪತ್ರಿಕಾಗೋಷ್ಠಿಗೆ ತಮಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ನಮಗೆ ಗೊತ್ತಿದೆ ವಿಬಿಜಿ ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಮತ್ತೆ ಆಜೀವಿಕಾ ಮಿಷನ್ ಗ್ರಾಮೀಣ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ, ಅದರಲ್ಲಿದ್ದಂತ ಲೋಪದೋಷಗಳನ್ನ, ನ್ಯೂನತೆಗಳನ್ನ ಸರಿ ಮಾಡುವಂತ ಒಂದು ಮುಖಾಂತರ ನಮ್ಮ ಗ್ರಾಮೀಣ ಜನರಿಗೆ ಒಂದು ಹೆಚ್ಚಿನ ಒಂದು ಅನುಕೂಲವನ್ನ ಮಾಡೋಕ್ಕೋಸ್ಕರ ಮತ್ತೆ ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಜಾರಿ ತರುವಂತ ದಿಕ್ಕಿನಲ್ಲಿ ಈ ಒಂದು ನೂತನವಾದಂತ ವಿಬಿಜಿ ರಾಮ್ಜಿ ಕಾರ್ಯವನ್ನ ಜಾರಿ ತರುವಂತ ಪ್ರಯತ್ನ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಆಗಿದ್ದು, ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಆಯಿತು. ಇಡೀ ನಮ್ಮ ರಾಷ್ಟ್ರದ ಜನ ಅದನ್ನ ತಮ್ಮ ಮಾಧ್ಯಮದ ಮುಖಾಂತರ ಲೈವ್ ಆಗಿ ನೋಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಇದ್ದಿದ್ದು ಜನರಿಗೆ ಈಗಾಗಲೇ ಮನದಂಡನೆ ಆಗಿದೆ. ಇಂಥ ಒಂದು ಉತ್ತಮ ಯೋಜನೆಯನ್ನ ಕೇವಲ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿ ಅವರ ಒಂದು ರಾಜಕೀಯ ದಿವಾಳಿತನಕ್ಕೆ ಇದು ಕೂಡ ಒಂದು ದೊಡ್ಡ ಒಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿಬಿಜಿ ರಾಮ್ಜಿ ಇಲ್ಲಿ ಗಾಂಧೀಜಿಯವರ ಬದಲು ಇಂಗ್ಲಿಷ್ನಲ್ಲಿ ಅಬ್ರಿವೇಷನ್ ಅಂತ ನಾವು ಹೇಳ್ತೀರಿ, ಅಂದ್ರೆ ಕನ್ನಡದಲ್ಲಿ ಸಂಕೇತ ಅಕ್ಷರ, ಅಂದ್ರೆ ಫುಲ್ ಫಾರ್ಮ್ ಅನ್ನ, ಅದನ್ನ ಆ ಒಂದು ಅಬ್ರಿವೇಷನ್ ಅನ್ನ ರಾಮ್ ಅಂತ ಹೇಳಿ
ಅಲ್ಲಿ ಬರುವಂತ ಪ್ರಯತ್ನ ಆಗಿದೆ. ಅದಕ್ಕೋಸ್ಕರ ರಾಮ್ ಅಂತ ಬಂದಿದ್ದಕ್ಕೆ ಈ ಕಾಂಗ್ರೆಸ್ ಇದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆಯಾ ಅಂತ ಹೇಳಿ ಎಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಅಕಸ್ಮಾತ್ ಮಹಾತ್ಮ ಗಾಂಧೀಜಿಯವರು ಇದ್ದಿದ್ರು ಕೂಡ ಅವರು ಕೂಡ ಇದಕ್ಕೆ ಆಕ್ಷೇಪಣೆ ಎತ್ತುತ್ತಿಲ್ಲ ಅಂತೇಳಿ ನನಗೆಲ್ಲ ಒಂದ್ ಕಡೆ ಅನಿಸ್ತಾ ಇದೆ. ಯಾಕೆಂದ್ರೆ ಗಾಂಧೀಜಿಯವರ ಉಸಿರೇ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಂತೇಳಿ ಕೊಟ್ಟಂತ ಗಾಂಧೀಜಿಯವರು ಈ ಒಂದು ಯೋಜನೆಯಿಂದ ಜನರಿಗೆ ಎಷ್ಟು ಒಳ್ಳೇದಾಗ್ತಾ ಇದೆ, ಎಷ್ಟು ಸುಧಾರಣೆ ಆಗ್ತಾ ಇದೆ, ದೇಶಕ್ಕೆ ಯಾವ ರೀತಿಯಂತ ಒಂದು ಪರಿವರ್ತನೆ ಈ ಕಾರ್ಯಕ್ರಮದ ಮುಖಾಂತರ ಸಾಧ್ಯ, ಇವುಗಳ ಒಂದು ಆಧಾರದ ಮೇಲೆ ತಾರ್ಕಿಕವಾಗಿ ಏನೇ ಸಂದೇಹ ಒಂದು ಸಂಶಯ ಆಕ್ಷೇಪಣೆಗಳಿದ್ರೂ ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಈಗ ಆಲ್ರೆಡಿ ಮಾಡಿದೆ. ಇನ್ನೂ ಕೂಡ ಏನಾದರೂ ಇದ್ರೆ ಸ್ಪಷ್ಟತೆಯನ್ನ ಈ ಕಾರ್ಯಕ್ರಮದಲ್ಲಿ ಕೊಡ್ಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ತಯಾರಿ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಇತಿಹಾಸನ ಹೇಳುತ್ತೆ, ಕಾಂಗ್ರೆಸ್ ಏನ್ ಹೇಳುತ್ತೋ ಅದರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ನಡ್ಕೊಂಡ್ ಬಂದಿದ್ದು ಕೂಡ ಅನೇಕ ಉದಾಹರಣೆಗಳ ಮುಖಾಂತರ ನಾವೆಲ್ಲರೂ ಕೂಡ ಹೇಳ್ಬೋದು. ಮತ್ತೆ ಐತಿಹಾಸಿಕ ಸತ್ಯವನ್ನ ಯಾರು ಕೂಡ ಮರೆಮಾಚನೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇತ್ತೀಚೆಗೆ ಗಾಂಧೀಜಿಯವ್ರ ಬಗ್ಗೆ ಪಾಪ ದಿಢೀರವಾಗಿ ಪ್ರೀತಿ ಬಂದಿದೆ ಅವರಿಗೆ. ಈ ಒಂದು ಕಾರ್ಯಕ್ರಮ 2006ರಲ್ಲಿ NREGA ಮನ್ರೇಗಾ ಅಂತ ಇದ್ದಿದ್ದಿಲ್ಲ, ನರೇಗಾ ಅಂತ ಹೇಳಿ ತಂದಂತ ಕಾರ್ಯಕ್ರಮ ಕೇವಲ 3-4 ವರ್ಷಗಳಲ್ಲಿ 2009ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಸಂದರ್ಭದಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಮನ್ರೇಗಾ ಅಂತ ಹೇಳಿ ಮಾಡಿದ್ದು ಇಡೀ ಪ್ರಪಂಚಕ್ಕೆ ಗೊತ್ತಂತ ವಿಚಾರ. ಇದನ್ನೇ ರಾಜಕಾರಣಕ್ಕೋಸ್ಕರ ಚುನಾವಣೆಗೋಸ್ಕರ ಕಾಂಗ್ರೆಸ್ ಇತಿಹಾಸವನ್ನ ಬರ್ಕೊಂಡು ಬಂದಿದ್ದು ಕೂಡ ಅನೇಕ ಐತಿಹಾಸಿಕ ಸತ್ಯವನ್ನ ಯಾರು ಕೂಡ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಮೊದಲು ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ 1995 ಜಾರಿಗೆ ಬಂತು. 2007ಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿ IGNOAPS ಕಾಂಗ್ರೆಸ್ ಅವರು ಈ ತರ ಹೆಸರನ್ನ ಬದಲಾವಣೆ ಮಾಡಿದ್ರು. ಅವಾಗ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ನೆನ್ಪು ಬರ್ಲಿಲ್ವಾ ನಿಮಗೆ? RTI ಮಾಹಿತಿ ಪ್ರಕಾರ 2014ರ ಪೂರ್ವದಲ್ಲಿ ಸುಮಾರು 450ಕ್ಕಿಂತ ಹೆಚ್ಚಿನ ಸರ್ಕಾರಿ ಯೋಜನೆಗಳಿಗೆ, ಸರ್ಕಾರಿ ಕಾರ್ಯಕ್ರಮಗಳಿಗೆ, ಆ ಸಂಸ್ಥೆಗಳಿಗೆ ಕೇವಲ 3 ಜನರ ಹೆಸರನ್ನ ಇಟ್ಕೊಂಡ್ಬರಂತ ಪ್ರಯತ್ನ. ಅಟಲ್ ರೆಕಾರ್ಡ್ ಇದೆ. 450 ಕೇಂದ್ರ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿಗೆ ಜವಾಹರ್ಲಾಲ್ ನೆಹರು ಅವರ ಹೆಸರು, ಇಂದಿರಾ ಗಾಂಧೀಜಿಯವರ ಹೆಸರು, ರಾಜೀವ್ ಗಾಂಧಿಯವರ ಹೆಸರನ್ನ ಇಟ್ಕೊಂಡ್ ಬಂದ್ರಲ್ಲ, ಅವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನ ಇಡುವಂತ ನೆನಪು ನಿಮಗೆ ಬರ್ಲಿಲ್ವಾ? ಉದಾಹರಣೆಗೆ 1986ರಲ್ಲಿ ರಾಷ್ಟ್ರೀಯ ಕುಡಿಯುವ ನೀರಿನ ಮಿಷನ್
WM ಕಾರ್ಯಕ್ರಮ ಜಾರಿಗೆ ತಂತು. ಯಾವಾಗ? 1986ರಲ್ಲಿ. 1990ರಲ್ಲಿ ಆ ಕಾರ್ಯಕ್ರಮಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಕುಡಿಯುವ ನೀರಿನ ಮಿಷನ್ ಅಂತೇಳಿ ಮರು ನಾಮಕರಣ ಮಾಡಿದ್ರಲ್ಲ, ಅವತ್ ನಿಮಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡುವಂತ ನೆನಪು ಬರ್ಲಿಲ್ವಾ ನಿಮ್ಗೆ? 1988-89ರಲ್ಲಿ ಕುಟೀರ ಜ್ಯೋತಿ ಯೋಜನೆ, ಈ ಯೋಜನೆಗೆ 2005ರಲ್ಲಿ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುದೀಕರಣ ಯೋಜನೆ ಅಂತೇಳಿ ಮರುನಾಮಕರಣ ಮಾಡಿದ್ರಲ್ಲ, ಅವತ್ತು ಮಹಾತ್ಮ ಗಾಂಧಿಯವರ ಹೆಸರು ನಿಮ್ಗೆ ನೆನಪರ್ಲಿಲ್ವಾ?